ಹಾಯ್. ಸೊ ಹಿಂದಿನ ವಿಡಿಯೋ ಒಳಗೆ ನಾನು ಹೇಳಿದ್ದೆ ಇವತ್ತಿಂದ ನೆಕ್ಸ್ಟ್ ವಿಡಿಯೋಯಿಂದ ಹೊಸ ಟಾಪಿಕ್ ಶುರು ಮಾಡ್ತೀನಿ, ಸೈಬರ್ ಸೆಕ್ಯೂರಿಟಿ, ಎಥಿಕಲ್ ಹ್ಯಾಕಿಂಗ್. ಆ್ಯಂಡ್ ಅದರೊಳಗೆ ನಾನು ಸ್ವಲ್ಪ ಟಾಪಿಕ್ಸು ಹೇಳಿದ್ದೆ ಏನೇನು ಕವರ್ ಮಾಡ್ತೀನಿ ಅಂತ. ವಾಟ್ ಈಸ್ ಹ್ಯಾಕಿಂಗ್ ಎಕ್ಸಾಕ್ಟ್ಲಿ, ವೈ ಇಟ್ ಶುಡ್ ಬಿ ನೆಸೆಸರಿ, ಟೈಪ್ಸ್ ಆಫ್ ಹ್ಯಾಕರ್ಸ್ ಆ್ಯಂಡ್ ಭಾಳಷ್ಟು. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಫುಲ್ ಕವರ್ ಮಾಡೋಣಂತ. ಅವಿಷ್ಟು ಟಾಪಿಕ್ಸ್, ಐ ಥಿಂಕ್ 3 or 4 ಟಾಪಿಕ್ಸ್ ಇರ್ಬೋದು, ಇಷ್ಟು ಕವರ್ ಮಾಡೋಣಂತ. ಸೊ ಫಸ್ಟ್, ವಾಟ್ ಈಸ್ ಹ್ಯಾಕಿಂಗ್ ಎಕ್ಸಾಕ್ಟ್ಲಿ? ಸೊ ಭಾಳಷ್ಟು ಮಂದಿ ಏನು ತಿಳ್ಕೊಂಡಿರ್ತಾರೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿನ ಹ್ಯಾಕಿಂಗ್ ಅಂತ ತಿಳ್ಕೊತಾರೆ. ಸೈಬರ್ ಸೆಕ್ಯೂರಿಟಿ ಈಸ್ ನಾಟ್ ಅ ಹ್ಯಾಕಿಂಗ್. ಹ್ಯಾಕಿಂಗ್ ಈಸ್ ಲೈಕ್ ಪಾರ್ಟ್ ಆಫ್ ಸೈಬರ್ ಸೆಕ್ಯೂರಿಟಿ ಅಷ್ಟೇ. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಕಿಂಗ್ ಅಂತಂದ್ರೆ, ಹ್ಯಾಕಿಂಗ್ ಈಸ್ ದ ಪ್ರೊಸೆಸ್ ಆಫ್ ಎಕ್ಸ್ಪ್ಲಾಯ್ಟಿಂಗ್ ದ ವಲ್ನರಬಿಲಿಟೀಸ್. ಸೊ ಭಾಳಷ್ಟು ಮಂದಿಗೆ ವಲ್ನರಬಿಲಿಟೀಸ್ ಅಂದ್ರೆ ಡೌಟ್ ಇರ್ಬೋದು. ವಲ್ನರಬಿಲಿಟೀಸ್ ಅಂತಂದ್ರೆ ಲೂಪ್ ಹೋಲ್ಸ್ ಆತು, ನೀವು ಬಗ್ಸ್ ಅಂತಿರಲ್ಲ, ಬಗ್ಸ್ ಆತು ಅಥವಾ ವೀಕ್ನೆಸಸ್ ಆತು, ಎಲ್ಲಿರ್ತಾವೆ ಸಿಸ್ಟಮ್ ಒಳಗೆ. ಸಿಸ್ಟಮ್ ಅಂತಂದ್ರೆ ಇಟ್ ಮೇ ಬಿ ಮೊಬೈಲ್ ಆರ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್, ಎನಿಥಿಂಗ್. ಸೊ ಅದ್ರೊಳಗೆ ಏನಾರು ಲೂಪ್ ಹೋಲ್ಸ್, ವಲ್ನರಬಿಲಿಟಿ ಅಂತಂದ್ರೆ ಏನಾರೇ ಒಂದು ವೀಕ್ನೆಸ್ ಆತು ಅಂದ್ರೆ, ಈಗ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಏನಾರು ನೀವು ಅಂತೀರಿ ಹ್ಯಾಂಗ್ ಆಗ್ಲಿಕ್ಕತ್ತದ ಅಥವಾ ಗ್ಲಿಚ್ ಆಗ್ಯದ. ಸೊ ಇವೆಲ್ಲ ಏನು ಲೂಪ್ ಹೋಲ್ಸ್ ಅಂತ, ಬಗ್ಸ್ ಅಂತ. ಭಾಳಷ್ಟು ಮಂದಿಗೆ ನೀವು ಆಲ್ರೆಡಿ ನೋಡಿರ್ತೀರಿ, ಸಿಸ್ಟಮ್ ಆಟೋಮೆಟಿಕ್ಲಿ ಸ್ಲೋ ಡೌನ್ ಆಗ್ಬಿಡ್ತದೆ, ಬ್ಯಾಟ್ರಿ ಡ್ರೈನ್ ಆಗ್ತದೆ. ಸೊ ಇವೆಲ್ಲ ಏನು ಬಗ್ ಇರ್ತದೆ, ಯಾವುದೋ ಒಂದು ಅಪ್ಲಿಕೇಶನ್ ಅಥವಾ ಇನ್ನೊಂದು ಬಗ್ ಇರ್ತದೆ ನಿಮ್ಮ ಸಿಸ್ಟಮ್ ಒಳಗೆ, ವಿಚ್ ಈಸ್ ಎಫೆಕ್ಟಿಂಗ್ ದ ಸಿಸ್ಟಮ್. ಸೊ ಸಿಸ್ಟಮಿಗೆ ಎಫೆಕ್ಟ್ ಮಾಡ್ತಿರ್ತದೆ ಅದು. ಅದ್ರ ಸಂಬಂಧ ಅದು ಮೇ ಬಿ ಯಾರೊಬ್ರು ರಿಮೋಟ್ಲಿ ಆಕ್ಸೆಸ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ದ ಸ್ವಲ್ಪ ಗ್ಲಿಚ್ ಇರ್ಬೋದು. ಸೊ ಇವೆಲ್ಲ ಏನಂತಾರೆ ಹ್ಯಾಕಿಂಗ್. ಇವು ನಾವು ಫೈಂಡ್ ಔಟ್ ಮಾಡಿದರೆ ಇದಕ್ಕೆ ಅಂತಾರೆ ಹ್ಯಾಕಿಂಗ್. ಇದೇ ಪ್ರೊಸೆಸ್ಸಿಗೆ ಎಕ್ಸಾಕ್ಟ್ಲಿ ಎಥಿಕಲ್ ಹ್ಯಾಕಿಂಗ್ ಅಂತಾರೆ. ಎಥಿಕಲ್ ಹ್ಯಾಕಿಂಗ್ ಎದಕ್ಕೆ ಅಂತಾರೆ ಅಂತಂದ್ರೆ, ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಲಿಕ್ಕತ್ತೀವಿ. ವಿದೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಲಾರ್ದ ರೂಲ್ಸ್ ಏನೋ ಫಾಲೋ ಮಾಡಲಿಲ್ಲ, ನಾವು ಹಂಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ರೆ ಇಟ್ ವಿಲ್ ಬಿ ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು. ಸೊ ಗೌರ್ಮೆಂಟ್ ಅಂಡರ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ ಸೈಬರ್ ಸೆಕ್ಯೂರಿಟಿ ಒಳಗೆ, ಅವೆಲ್ಲ ಫಾಲೋ ಮಾಡ್ಬೇಕು ನಾವು ಬಿಫೋರ್ ಪರ್ಫಾರ್ಮಿಂಗ್ ದ ಹ್ಯಾಕಿಂಗ್. ಸೊ ಎಕ್ಸಾಕ್ಟ್ಲಿ ಟೈಪ್ಸ್ ಒಳಗೆ ಎಷ್ಟು ಮಂದಿ ಹ್ಯಾಕರ್ಸ್ ಒಳಗೆ ಭಾಳಷ್ಟು ನೀವು ಟೈಪ್ಸ್ ಇರ್ತಾರೆ. ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಒಳಗೆ ನೋಡಿದ್ದೀರಿ, ಎಲ್ಲರೂ ಕಾಮನ್ ಹೇಳ್ತಾರೆ ವೈಟ್ ಹ್ಯಾಟ್ ಹ್ಯಾಕರ್ಸ್, ಗ್ರೇ ಹ್ಯಾಟ್, ಬ್ಲ್ಯಾಕ್ ಹ್ಯಾಟ್. ಆ್ಯಂಡ್ ಭಾಳಷ್ಟು ಮಂದಿ ಹೇಳಿರ್ತಾರೆ. ಬಟ್ ನನಗೆ ಯೂನಿಕ್ ಅನಿಸಿದ್ದು ಯಾವ ಅಂತಂದ್ರೆ ಇವು 3 ಬಿಟ್ಟು. ಆ್ಯಂಡ್ ಅನದರ್ ಒನ್ ಯೂನಿಕ್ ಅಂತಂದ್ರೆ ಸ್ಕ್ರಿಪ್ಟ್ ಕಿಡೀಸ್. ಸ್ಕ್ರಿಪ್ಟ್ ಕಿಡೀಸ್ ಅಂತಂದ್ರೆ ಇವರಿಗೆ ಏನೂ ಸ್ಕಿಲ್ಸ್ ಇರೋಂಗಿಲ್ಲ, ಅನ್ಸ್ಕಿಲ್ಡ್ ಹ್ಯಾಕರ್ ಅಂತಾರೆ ಈಗ ಇನ್ನೊಂದು ವರ್ಲ್ಡ್ ಅಂತಂದ್ರೆ. ಅನ್ಸ್ಕಿಲ್ಡ್ ಹ್ಯಾಕರ್ಸ್ ಅಂತಂದ್ರೆ ಅವ್ರಿಗೆ ಏನು ಸ್ಕಿಲ್ ಇರೋಂಗಿಲ್ಲ. ಇನ್ನೊಬ್ರು ಆಲ್ರೆಡಿ ಯಾವುದೋ ಟೂಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಟ್ರ್ಯಾಕಿಂಗ್ ಸಿಸ್ಟಮ್ ಟೂಲ್ ಮಾಡಿರ್ತಾರೆ, ಅವರಂತೂ ಖುದ್ದು ಬಿಲ್ಡ್ ಮಾಡಿರೋಂಗಿಲ್ಲ. ಇನ್ನೊಬ್ರು ಮಾಡಿದಂಥದ್ದು ತಮ್ಮ ಸೆಲ್ಫ್ ಸಂಬಂಧ ಯೂಸ್ ಮಾಡ್ಕೋತಾರೆ, ತಮ್ಮ ಸ್ವಂತ ಕೆಲಸ ಸಂಬಂಧ ಯೂಸ್ ಮಾಡ್ಕೋತಾರೆ. ಅವ್ರಿಗೆ ಸ್ಕ್ರಿಪ್ಟ್ ಕಿಡೀಸ್ ಅಂತಾರೆ. ನೆಕ್ಸ್ಟ್ ಒನ್ ಹ್ಯಾಕ್ಟಿವಿಸ್ಟ್. ಹ್ಯಾಕ್ಟಿವಿಸ್ಟ್ ಅಂತಂದ್ರೆ ಯಾರು? ಹ್ಯಾಕ್ಟಿವಿಸ್ಟ್ ಅಂತಂದ್ರೆ ಈಗ ನೀವು ಆಲ್ಮೋಸ್ಟ್ ಇಂಟರ್ನೆಟ್ ಒಳಗೆ ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾ ಒಳಗೆ ನೋಡಿರ್ತೀರಿ, ಒಂದು ಯಾವುದೋ ಪೊಲಿಟಿಕಲ್ದು ಪ್ರೊಪಗಂಡಾ ಪ್ರಮೋಟ್ ಆಗ್ತಿರ್ತದೆ, ಅಜೆಂಡಾ ಪ್ರಮೋಟ್ ಆಗ್ತಿರ್ತದೆ. ಯಾರು ಮಾಡ್ತಾರೆ? ಪೊಲಿಟಿಕಲ್ ಅಂತೂ ಮಾಡೋಂಗಿಲ್ಲ, ಮೇ ಬಿ ಅವ್ರು ಅಸೈನ್ ಮಾಡಿರ್ಬೋದು, ವಿ ಡೋಂಟ್ ನೋ. ಸೊ ಆ್ಯಕ್ಟಿವಿಸ್ಟ್ ಅಂತಂದ್ರೆ ಏನಂದ್ರೆ ಪೊಲಿಟಿಕಲ್ ಅಜೆಂಡಾ ಅಥವಾ ಪ್ರೊಪಗಂಡಾ ಸಂಬಂಧ ಅವರು ಪ್ರಮೋಟ್ ಮಾಡ್ತಾರೆ. ಏನೋ ಒಂದು ನ್ಯೂಸ್ ಇರ್ತದೆ ಪೊಲಿಟಿಕಲ್ ರಿಲೇಟೆಡ್, ಅದನ್ನ ಅವ್ರು ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾವಿಂದ ಆ್ಯಕ್ಟಿವಿಸ್ಟ್ ಅಂತೀವಿ. ನೆಕ್ಸ್ಟ್ ಒಂದು ಸೈಬರ್ ಟೆರರಿಸ್ಟ್. ಸೈಬರ್ ಟೆರರಿಸ್ಟ್ ಅಂತಂದ್ರೆ ಇವರು ಮೇ ಬಿ ಆಲ್ಮೋಸ್ಟ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಗ್ಲೋಬಲಿ ವರ್ಕ್ ಮಾಡ್ತಾರೆ. ಒಂದು ನೇಷನ್ಗೆ ಅಥವಾ ಒಂದು ರೀಜನ್ನಿಗೆ ಹಾರ್ಮ್ಫುಲ್ ಮಾಡಬೇಕಂತ ಸೈಬರ್ ಅಟ್ಯಾಕ್ ಅಂತ ನೀವೆಲ್ಲ ಭಾಳ ಮಂದಿ ಕೇಳ್ತೀರಿ, ಸೈಬರ್ ಅಟ್ಯಾಕ್ ಆಗ್ಯದಂತ. ಸೊ ವಾಟ್ ಈಸ್ ಅವರು ಸೈಬರ್ ಟೆರರಿಸ್ಟ್ ಅಂತಾರೆ. ಆ್ಯಂಡ್ ಇನ್ನೂ ಭಾಳ ಮಂದಿ ಬರ್ತಾರೆ. ನಾನು ಡಾಕ್ಯುಮೆಂಟನ್ನು ಇದನ್ನು ಮಾಡ್ತೀನಿ, ಶೋ ಮಾಡ್ತೀನಿ, ಸ್ಕ್ರೀನ್ ಮೇಲೆ ನೋಡ್ರಿ. ಅವರೆಲ್ಲ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಈಸ್ ನೆಸಸರಿ ಆ್ಯಂಡ್ ಎಥಿಕಲ್ ಹ್ಯಾಕಿಂಗ್ ಈಸ್ ನೆಸಸರಿ. ಸೊ ನೆಸಸರಿ ಯಾಕಂತಂದ್ರೆ ಫಸ್ಟ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್. ಅನ್ಅಥರೈಸ್ಡ್ ಆಕ್ಸೆಸ್ ಅಂತಂದ್ರೆ ಯಾರೊಬ್ರು ಥರ್ಡ್ ಪಾರ್ಟಿ, ನಮ್ಗೆ ಪರಿಚಯ ಇಲ್ಲ ಅವರು, ಅವ್ರು ಮೇ ಬಿ ಪರಿಚಯ ಇರ್ಬೋದು, ಬಟ್ ಅವರು ವಿದೌಟ್ ನಮ್ಮ ಪರ್ಮಿಷನ್ ನಮ್ಮ ಅಕೌಂಟ್ ಆಯ್ತು, ನಮ್ಮ ಸಿಸ್ಟಮ್ ಆಯ್ತು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಕ್ಸೆಸ್ ಮಾಡಿದ್ರೆ ವಿಚ್ ಈಸ್ ಕ್ರೈಮ್. ಸೊ ಅನ್ಅಥರೈಸ್ಡ್ ಆಕ್ಸೆಸ್ ಅಂತಂದ್ರೆ ಅವ್ರು ಏನಾರೇ ನಮ್ದು ಸಿಸ್ಟಮ್ ಆಕ್ಸೆಸ್ ಮಾಡಿದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೊಗೋಬೋದು. ಸೊ ವಿಚ್ ಈಸ್ ನಮಗೆ ವಾಪಸ್ ಅದು ಪ್ರಾಬ್ಲಮ್ ಅಲ್ಲ. ನಾವು ಅದಕ್ಕೆ ಏನು ಮಾಡ್ಬೇಕು? ಪ್ರೊಟೆಕ್ಟ್ ಮಾಡ್ಬೇಕು ಆದಷ್ಟು. ಏನು ಎದಕ್ಕೆ ಹೆಂಗೆ ಅಂತ ನಾ ಹೇಳ್ತೇನಂತ. ಎದಕ್ಕಂತಂದ್ರೆ ಒಂದು ಮೇ ಬಿ ನೀವು ಬ್ಲ್ಯಾಕ್ ಮೇಲಿಗೆ ಇದನ್ನು ಫೇಸ್ ಮಾಡಬೇಕಾಗ್ತದೆ, ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಮೆನಿ ಫೈನಾನ್ಷಿಯಲ್ ಲಾಸ್ ಆ್ಯಂಡ್ ಭಾಳಷ್ಟು ಪ್ರಾಬ್ಲಮ್ಸ್ ಇರ್ತಾವೆ. ಆ್ಯಂಡ್ ಭಾಳಷ್ಟು ನಾವು ನೋಡೇವಿ ಸೈಬರ್ ಕ್ರೈಮ್ಸ್ ಎಷ್ಟು ಮಂದಿ ನೋಡ್ತೇವೆ ನಾವು, ಡೈಲಿ ನ್ಯೂಸ್ ಒಳಗಾಯ್ತು, ಸೋಷಿಯಲ್ ಮೀಡಿಯಾ ನೋಡ್ತೇವೆ. ಸೊ ಇಟ್ ಶುಡ್ ಬಿ ನೆಸಸರಿ. ರೀಸೆಂಟ್ಲಿ 16 ಬಿಲಿಯನ್ ಆ್ಯಂಡ್ 15 ಬಿಲಿಯನ್ ಸಮಥಿಂಗ್ ಪಾಸ್ವರ್ಡ್ಸ್ ಲೀಕ್ ಆದವು. ಮೇ ಬಿ ನಿಮ್ಮದು ಪಾಸ್ವರ್ಡ್ ಇರ್ಬೋದು. ಸೊ ನಿಮ್ಮ ಪಾಸ್ವರ್ಡ್ ಅಥವಾ ನೀವು ಹಾಕಿದ ನಿಮ್ಮದು ಇಮೇಲ್ ಅಥವಾ ಯಾವುದೋ ಒಂದು ಹೆಂಗೆ ಸೆಕ್ಯೂರ್ ಇಡೋದು ಇಮೇಲ್ ನಿಮ್ದು ಚೆಕ್ ಮಾಡ್ಲಿಕ್ಕೆ ನಾ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಕೊಟ್ಟಿನಿ. ಆ ವೆಬ್ಸೈಟಿಗೆ ಹೋಗಿ ನಿಮ್ಗೆ ಜಸ್ಟ್ ಇಮೇಲ್ ಪುಟ್ ಮಾಡಿರಿ. ಇಮೇಲ್ ಟೈಪ್ ಮಾಡಿದರೆ ಅದು ತೋರಿಸ್ತದೆ ನಿಮ್ಮದು ಇಮೇಲ್ ಎಲ್ಲರೂ ಎಕ್ಸ್ಪೋಸ್ ಆಗಿದೆನೋ ಅಥವಾ ಎಕ್ಸ್ಪೋಸ್ ಆಗಿದ್ರೆ ಎಲ್ಲಾಗಿದೆ ಅಂತ ತೋರಿಸ್ತದೆ. ಸೊ ನಂದು ಬೋಟ್ ಒಳಗೆ ಆಗಿತ್ತು. ಸೊ ನನಗಂತೂ ನಾನು ಸೆಕ್ಯೂರ್ ಮಾಡಿಕೊಂಡೆ. ನೀವು ಡಿಸ್ಕ್ರಿಪ್ಷನ್ದೊಳಗೆ ಕೊಟ್ಟೆ, ನೀವು ಹೋಗಿ ಚೆಕ್ ಮಾಡ್ಕೊರಿ. ಆ್ಯಂಡ್ ಕಮಿಂಗ್ ಟು ದ ಟಾಪಿಕ್, ವೈ ಈಸ್ ನೆಸಸರಿ ಮೀನ್ಸ್ ಬಿಕಾಸ್ ನಾವು ಭಾಳಷ್ಟು ಮಂದಿ ಪಾಸ್ವರ್ಡ್ ಮರ್ತು ಬಿಟ್ಟಿರ್ತೀವಿ. ನೀವು ಫೇಸ್ಬುಕ್ಕದು ಪಾಸ್ವರ್ಡ್ ಮರ್ತು ಬಿಟ್ಟಿರ್ತೀವಿ, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಎಷ್ಟು ಮಂದಿ ಮರ್ತಿರ್ತೀವಿ. ಬಿಕಾಸ್ ನಾವು ಅಕೌಂಟ್ ಕ್ರಿಯೇಟ್ ಮಾಡೋ ಮುಂದೆ ಒಂದೇ ಸಲ ನೆನ್ಪಿಡ್ತೇವೆ, ಆಮೇಲೆ ಮರ್ತು ಬಿಡ್ತೀವಿ. ಸೊ ಇಟ್ ಶುಡ್ ಬಿ ಇದು ಆಗಬಾರ್ದಂತ. ಬಿಕಾಸ್ ಯಾರೊಬ್ಬರು ಬಂದೀಗ ಅಟ್ಯಾಕ್ ಮಾಡಿದ್ರು ಅಥವಾ ಸೈಬರ್ ಅಟ್ಯಾಕ್ ಮಾಡಿದ್ರು, ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಿದ್ರು, ಅವಾಗ ಏನು ಮಾಡಿದ್ರಿ? ಬಿಕಾಸ್ ಮೇ ಬಿ ನೀವು ಮಾಡಿಲ್ಲ ಅದನ್ನು, ಯಾರೋ ಒಬ್ರು ಅನ್ವಾಂಟೆಡ್ ಮೆಸೇಜ್ ಕಳಿಸ್ತಾರೆ ನಿಮ್ಮ ಅಕೌಂಟಿಂದ, ಬಟ್ ನೀವು ಕಳಿಸಿಲ್ಲ.
ಅವು ಕಳಿಸಿರ್ತಾರೆ, ಲೈಕ್ ಥರ್ಡ್ ಪಾರ್ಟಿ ಕಳಿಸಿರ್ತಾರೆ. ಸೊ ಇದೆಲ್ಲ ಆಗಬಾರ್ದು ಅಂತ. ಸೊ ನಾನಂತೂ ಭಾಳ ಫೇಸ್ ಮಾಡಿ, ನೀವು ಫೇಸ್ ಮಾಡಿರಬಹುದು, ಮಾಡಿಲ್ಲ ಅಂತಂದ್ರೆ ಮೇ ಬಿ ಆಗಂಗಿಲ್ಲ ಅಂತ ತಿಳ್ಕೊಬೇಡ್ರಿ, ಆಗಬಹುದು, ಹೇಳಿಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ನಾವು ಪ್ರಿಕಾಷನ್ ತೊಗೋಬೇಕು. ಏನಂತ ನಾವು ಫಸ್ಟ್ ಅದ್ರದ್ದು ಏನು ರೆಮಿಡೀಸ್ ಇರ್ತಾವೆ ಲೈಕ್ ಮಿನಿಮೈಸ್ ಮಾಡಲಿಕ್ಕೆ ಅವನ್ನೆಲ್ಲ ತೊಗೋಬೇಕು ನಾವು. ಹೆಂಗೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರ್ತದೆ. 2 ಸ್ಟೆಪ್ ವೆರಿಫಿಕೇಷನ್ ಅಂತಂದ್ರೆ ಈಗ ನೀವು ಏನೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅದ್ರಾಗ ಒಂದು ಪಾಸ್ವರ್ಡ್ ಇಡ್ತೀರಿ, ನೆಕ್ಸ್ಟ್ ಟೈಮ್ ನೀವು ಯಾವುದಕ್ಕೆ ರೀಸೆಟ್ ಮಾಡ್ಬೇಕಂದ್ರೆ ಒಂದು OTP ಕೇಳ್ತದೆ. ಈಗಿನ ಜನ್ರೇಷನ್ ಒಳಗೆ ಅಥವಾ ಈಗಿನ ಡಿಜಿಟಲ್ ಎರಾ ಒಳಗೆ OTP ಬೈಪಾಸ್ ಮಾಡೋದು ಅಂದ್ರೆ OTP ಹ್ಯಾಕ್ ಮಾಡೋದು ಬಂದದ. ಸೊ OTPನೂ ಇದನ್ನು ಸೆಕ್ಯೂರ್ಡ್ ಅಲ್ಲ ಅಂತ ಅಲ್ಲಿ ಒಂದು 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರ್ತದೆ. ಸೊ ಆಲ್ವೇಸ್ 2 ಸ್ಟೆಪ್ ವೆರಿಫಿಕೇಷನ್ ಕ್ರಿಯೇಟ್ ಲೈಕ್ ಆನ್ ಮಾಡಬೇಕು ನೀವು. 2 ಸ್ಟೆಪ್ ವೆರಿಫಿಕೇಷನ್ ಅಂತಂದ್ರೆ ಏನಂದ್ರೆ ನೀವು ಆಲ್ರೆಡಿ OTP ಹಾಕಿದ್ರು, ನೆಕ್ಸ್ಟ್ ಇನ್ನೊಂದು ವೆರಿಫಿಕೇಷನ್ ಕೇಳ್ತದೆ ಆ ಪರ್ಸನ್ ಯೂಸ್ ಮಾಡ್ಲಿಕ್ಕೆ ಸಿಸ್ಟಮ್ ನೀವು ಹೌದೋ ಅಲ್ಲೋ ಅಂತ. ಸೊ ಏನದಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಯಾರು ಓನರ್ ಇರ್ತಾರಲ್ಲ ಫೋನದ್ದು ಅವರಷ್ಟೇ ಅದನ್ನು ಅಥರೈಸ್ ಮಾಡಬೇಕು. ಥರ್ಡ್ ಪಾರ್ಟಿ ನಾ ಬಂದ್ ಮಾಡಿದ್ರು ಇನ್ನೊರು ಬಂದು ಮಾಡಿದ್ರು ಆಗಿಲ್ಲ. ಸೊ ಹ್ಯಾಕರಿಗೆ OTP ಸಿಕ್ಕರು ಇನ್ನೂ 1 ಸ್ಟೆಪ್ ಒಳಗೆ ಲಾಕ್ ಇರ್ತದೆ. ಆ ಲಾಕ್ ಯಾರಿಗೂ ಗೊತ್ತಿರ್ತದೆ, ಓನರಿಗೆ ಅಷ್ಟು. ಸೊ 2 ಸ್ಟೆಪ್ ವೆರಿಫಿಕೇಷನ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲದಕ್ಕೂ. ಇವತ್ತು ನಿಮ್ದು ವಾಟ್ಸಪ್ಪಿಗೂ ಇರ್ತದೆ, ಐ ಥಿಂಕ್ ಒಂದು ಸ್ಮಾಲ್ ಪಾಸ್ವರ್ಡ್ ಕೇಳ್ತದೆ, ಪಾಸ್ವರ್ಡ್ ಇಡ್ರಿ. ಎಲ್ಲೂ ಯಾವತ್ತಿದ್ರೂ ಪಾಸ್ವರ್ಡ್ ಬರೆದಿಡಬೇಡ್ರಿ. ಬಿಕಾಸ್ ಪಾಸ್ವರ್ಡ್ ಬರೆದು ಇಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮೇ ಬಿ ಅದೆಲ್ಲರೂ ಎಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ನೋಟ್ಸ್ ಒಳಗೆ ಆಯ್ತು, ಎಲ್ಲೋ ಒಂದು ಹಾಳಿ ಒಳಗೆ ಬರೆದಿಟ್ರಿ, ಅದು ಮೇ ಬಿ ಲೀಕ್ ಆಗ್ಬೋದು, ಐ ಮೀನ್ ಎಲ್ಲೋ ಕಳಿಬೋದು, ಅದು ಯಾರೋ ನೋಡ್ಬೋದು, ಮಿಸ್ಯೂಸ್ ಮಾಡ್ಕೋಬೋದು. ಸೊ ಯಾವುದೇ ನಿಮ್ದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಪಿನ್ ಆಯ್ತು ಏನೋ ಪಾಸ್ವರ್ಡ್ಸ್ ಇದ್ರು ಎಲ್ಲೂ ಬರೆದಿಡ್ಬೇಡ್ರಿ, ನೆನ್ಪಿಟ್ಕೋಬೇಕು. ಇಲ್ಲ ಅಂತಂದ್ರೆ ನಿಂದ ಒಂದು ಇದ್ರೊಳಗೆ ಗ್ಯಾಲರಿ ಒಳಗೆ ಅಥವಾ ಏನೋ ಒಂದು ಪ್ರೈವೇಸಿ ಅಂತ ಒಂದು ಆಬ್ವಿಯಸ್ಲಿ ಫೋಲ್ಡರ್ ಇದ್ದೇ ಇರ್ತದೆ, ಎಲ್ಲರಿಗೂ ಬರ್ತದೆ, ಅದ್ರೊಳಗೆ ಸೇವ್ ಮಾಡಿಡ್ರಿ, ನೋಟ್ಸ್ ಒಳಗೆ ಬರೆದಿಟ್ರಿ, ಅದಕ್ಕೊಂದು ಲಾಕ್ ಇಡ್ರಿ. ಸೊ ಯಾವತ್ತಿದ್ರೂ ಏನೋ ಲೈಕ್ ಸಿಸ್ಟಮ್ ಆಗಲಿ ಯಾವುದೋ ಒಂದು ಅಕೌಂಟ್ಸ್ ಆಗಲಿ ಯೂಸ್ ಮಾಡೋ ಮುಂದೆ ಅದಕ್ಕೆ 2 ಸ್ಟೆಪ್ ವೆರಿಫಿಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಸೊ ಇಂಥವು ಹ್ಯಾಕಿಂಗ್ ವೀಡಿಯೋಗೆ ಅಥವಾ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಅವೇರ್ನೆಸ್ ವೀಡಿಯೋಗೆ ಫಾಲೋ ಮಾಡಿರಿ, ಐ ಮೀನ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಯಾವುದಾರ ವೀಡಿಯೋ ಅರ್ಥ ಆಗಿಲ್ಲ, ಐ ಮೀನ್ ಯಾವುದಾರ ಕಾಂಟೆಕ್ಸ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಐ ವಿಲ್ ಎಕ್ಸ್ಪ್ಲೇನ್, ಐ ಡೆಫಿನೆಟ್ಲಿ ಕ್ಲಾರಿಫೈ ದ್ಯಾಟ್.